ಗಮನಿಸ್ತಾ ಇದ್ದೀವಿ. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅಧಿಕಾರವನ್ನ ಬಿಟ್ಟುಕೊಡ್ತಾರಾ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳಿದ್ವು. ಅದರ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಇದೇ ಅವಧಿಯಲ್ಲಿ ಸಿಎಂ ಆಗೋದಕ್ಕಾಗತ್ತಾ ಅನ್ನುವಂತ ಕುತೂಹಲ ಕೂಡ ಇದ್ವು. ಸಿದ್ದರಾಮಯ್ಯನವ್ರಿಗೆ ಹಾಗಾದ್ರೆ ಮುಳುವಾಗಿದ್ಯಾವುದು? ಸಿಎಂ ಕುರ್ಚಿ ಉಳಿಸ್ಕೊಳ್ಳುವಲ್ಲಿ ಸಿದ್ದರಾಮಯ್ಯನವರು ಎಡವಿದ್ಯಲ್ಲಿ ಅತಿಯಾದ ಆತ್ಮವಿಶ್ವಾಸವೇ ಹಾಗಾದ್ರೆ ಸಿದ್ದರಾಮಯ್ಯನವರಿಗೆ ಮುಳುವಾಯ್ತಾ? ಹೈಕಮಾಂಡ್ ಬದಲಾವಣೆ ಮಾಡೋದೇ ಇಲ್ಲ ಅನ್ನುವಂಥ ನಂಬಿಕೆಯನ್ನ ಇಟ್ಕೊಂಡಿದ್ರು. ರಾಹುಲ್ ಗಾಂಧಿ ಮೇಲೆ ಸಿದ್ದರಾಮಯ್ಯ ಬಹಳವಾಗಿ ನಂಬಿಕೆಯನ್ನು ಇಟ್ಕೊಂಡಿದ್ರು. ಯಾವುದೇ ಕಾರಣಕ್ಕೂ ಹೈಕಮಾಂಡ್ ನಾಯಕರು ತಮ್ಮನ್ನ ಮಾಡಲಿಕ್ಕಿಲ್ಲ ಅಥವಾ ಬದಲಾಯಿಸೋದಿಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬಂದಂತಿತ್ತು ಸಿಎಂ ಸಿದ್ದರಾಮಯ್ಯ. ಅದೇ ಒಂದ್ ಕಡೆ ಮುಳುವಾಯ್ತಾ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇರೋದು. ಕೌಂಟರ್ ಆಗಿ ಅಸಲಿ ಯಾವುದೇ ತಂತ್ರಗಾರಿಕೆಯನ್ನ ಸಿಎಂ ನಡೆಸೋದಕ್ಕೆ ಹೋಗಿಲ್ಲ. ಒಂದ್ ರೀತಿಯಲ್ಲಿ ಆರಾಮಾಗಿದ್ದಂತೆ ಕಾಣಿಸ್ತಾ ಇತ್ತು ಮೇಲ್ನೋಟಕ್ಕೆ, ಅದೇ ರೀತಿ ಕಂಡು ಬರ್ತಾ ಇತ್ತು. ಅದರ ಜೊತೆಯಲ್ಲಿ ಯಾವತ್ತಾದ್ರೂ ಪ್ರಶ್ನೆ ಕೇಳಿದಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಹೈಕಮಾಂಡ್ ನಾಯಕರು ನೋಡ್ಕೊಳ್ತಾರೆ, ಅವ್ರು ಹೇಗೆ ಹೇಳ್ತಾರೋ ಹಾಗೆ ಕೇಳ್ತೀವಿ. ಇಂಥ ಮಾತುಗಳನ್ನ ಹೇಳೋ ಮೂಲಕ, ಇಂಥ ಹೇಳಿಕೆಗಳನ್ನ ನೀಡೋ ಮೂಲಕ ಹೈಕಮಾಂಡ್ ನನ್ನ ಜೊತೆಗಿದೆ, ಹೈಕಮಾಂಡ್ ನನ್ನ ಬೆನ್ನಿಗೆ ನಿಂತಿದೆ, ಹೈಕಮಾಂಡ್ ಅಭಯ ಹಸ್ತ ನನ್ನ ಮೇಲೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಹೇಳಿಕೆಗಳನ್ನ ಕೊಟ್ಟಂತೆ ಭಾಸವಾಗ್ತಾ ಇತ್ತು. ಅದೇ ಅತಿಯಾದ ಆತ್ಮವಿಶ್ವಾಸ ಎಲ್ಲೋ ಒಂದು ಕಡೆ ಮುಳುವಾಗಿ ಹೋಯ್ತಾ ಅನ್ನುವಂಥ ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಯಾಕಂದ್ರೆ ಹೈಕಮಾಂಡ್ ನಾಯಕರು ಏಕಾಏಕಿಯಾಗಿ ದೆಹಲಿ ಕರೆದ್ರು, ಅನಂತರದಲ್ಲಿ ಮ್ಯಾರಥಾನ್ ಸಭೆಗಳಾದವು, ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡುವಲ್ಲಿ ಒಲವನ್ನ ತೋರಿಸ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಸಿಎಂ ಸಿದ್ದರಾಮಯ್ಯನವರು ಮಾಡಿಕೊಂಡಂತ ಲೆಕ್ಕಾಚಾರಗಳು ತಪ್ಪು ಹೋಯ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಅದರ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ತಮ್ಮ ಕನಸಿನಂತೆ ಸಕ್ಸಸ್ ಆದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾದ್ರೆ ಅವರು ಸಕ್ಸಸ್ ಆಗೋದಕ್ಕೆ ಕಾರಣಗಳೇನು, ಅವರು ಸಕ್ಸಸ್ ಆಗಿದ್ದೆಲ್ಲಿ ಅನ್ನುವಂಥ ಒಂದಷ್ಟು ಪ್ರಶ್ನೆ. ಪದೇ ಪದೇ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ರು, ಸಿಕ್ಕಿದ್ರು, ಸಿಗದೇ ಇದ್ರು, ಕಾದು ತಾಳ್ಮೆ ಪರೀಕ್ಷೆಯನ್ನ ಮಾಡಿದ್ರು ಕೂಡ ಕಾದು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದಕ್ಕೆ ಹೋಗ್ತಾ ಇದ್ರು. ಜೊತೆಗೆ ಕೊಟ್ಟ ಮಾತಿನ ವಿಚಾರವನ್ನ ಪದೇ ಪದೇ ಪ್ರಸ್ತಾಪವನ್ನ ಕೂಡ ಮಾಡ್ತಾ ಇದ್ರು, ನೆನಪಿಸ್ತಾ ಇದ್ರು. ಈ ರೀತಿ ಮಾತುಕತೆ ಆಗಿದೆ ಅನ್ನುವಂಥದ್ದನ್ನ ಕಳೆದ 6 ತಿಂಗಳ ಹಿಂದೆಯಿಂದ ಪ್ರಸ್ತಾಪ ಮಾಡಿದ ನಂತರದಲ್ಲಿ ಅದನ್ನ ಪ್ರಸ್ತಾಪ ಮಾಡಿರುವಂಥ ವಿಚಾರ ಹಾಗೂ ಸಂದರ್ಭ ಇತ್ತಲ್ಲ, ಇದೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ಗೆ ಪ್ಲಸ್ ಆಗ್ತಾ ಹೋಯ್ತು, ಮೈನಸ್ ಆಗುತ್ತೆ ಅಂತ ಭಾವಿಸಲಾಗಿತ್ತು. ಆದರೆ ಅಸಲಿಗೆ ಆ ರೀತಿ ಆಗಿಲ್ಲ. ಅದರ ಜೊತೆಗೆ ಎಲ್ಲಿಯೂ ಕೂಡ ಅಧಿಕಾರ ಹಂಚಿಕೆಯ ಬಗ್ಗೆ ಮಾತಾಡಿಲ್ಲ, ಸೈಲೆಂಟ್ ಆಗಿದ್ರು. ಕಾಲ ಬರುತ್ತೆ, ಕಾಲ ಬಂದಾಗ ನಿರ್ಧಾರ ಆಗುತ್ತೆ, ಎಲ್ಲದಕ್ಕೂ ಕೂಡ ಸಮಯ ಸಂದರ್ಭ ಕೂಡಿ ಬರುತ್ತೆ ಅನ್ನುವಂಥ ನಿಟ್ಟಿನ ಗಮನಿಸ್ತಾ ಇದ್ದೀವಿ. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅಧಿಕಾರವನ್ನ ಬಿಟ್ಟುಕೊಡ್ತಾರಾ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳಿದ್ವು. ಅದರ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಇದೇ ಅವಧಿಯಲ್ಲಿ ಸಿಎಂ ಆಗೋದಕ್ಕಾಗತ್ತಾ ಅನ್ನುವಂಥ ಕುತೂಹಲ ಕೂಡ ಇದ್ವು. ಸಿದ್ದರಾಮಯ್ಯನವ್ರಿಗೆ ಹಾಗಾದ್ರೆ ಮುಳುವಾಗಿದ್ಯಾವುದು? ಸಿಎಂ ಕುರ್ಚಿ ಉಳಿಸ್ಕೊಳ್ಳುವಲ್ಲಿ ಸಿದ್ದರಾಮಯ್ಯನವರು ಎಡವಿದ್ಯಲ್ಲಿ ಅತಿಯಾದ ಆತ್ಮವಿಶ್ವಾಸವೇ ಹಾಗಾದ್ರೆ ಸಿದ್ದರಾಮಯ್ಯನವರಿಗೆ ಮುಳುವಾಯ್ತಾ? ಹೈಕಮಾಂಡ್ ಬದಲಾವಣೆ ಮಾಡೋದೇ ಇಲ್ಲ ಅನ್ನುವಂಥ ನಂಬಿಕೆಯನ್ನ ಇಟ್ಕೊಂಡಿದ್ರು. ರಾಹುಲ್ ಗಾಂಧಿ ಮೇಲೆ ಸಿದ್ದರಾಮಯ್ಯ ಬಹಳವಾಗಿ ನಂಬಿಕೆಯನ್ನು ಇಟ್ಕೊಂಡಿದ್ರು. ಯಾವುದೇ ಕಾರಣಕ್ಕೂ ಹೈಕಮಾಂಡ್ ನಾಯಕರು ತಮ್ಮನ್ನ ಮಾಡಲಿಕ್ಕಿಲ್ಲ ಅಥವಾ ಬದಲಾಯಿಸೋದಿಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬಂದಂತಿತ್ತು ಸಿಎಂ ಸಿದ್ದರಾಮಯ್ಯ. ಅದೇ ಒಂದ್ ಕಡೆ ಮುಳುವಾಯ್ತಾ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇರೋದು. ಕೌಂಟರ್ ಆಗಿ ಅಸಲಿ ಯಾವುದೇ ತಂತ್ರಗಾರಿಕೆಯನ್ನ ಸಿಎಂ ನಡೆಸೋದಕ್ಕೆ ಹೋಗಿಲ್ಲ. ಒಂದ್ ರೀತಿಯಲ್ಲಿ ಆರಾಮಾಗಿದ್ದಂತೆ ಕಾಣಿಸ್ತಾ ಇತ್ತು ಮೇಲ್ನೋಟಕ್ಕೆ, ಅದೇ ರೀತಿ ಕಂಡು ಬರ್ತಾ ಇತ್ತು. ಅದರ ಜೊತೆಯಲ್ಲಿ ಯಾವತ್ತಾದ್ರೂ ಪ್ರಶ್ನೆ ಕೇಳಿದಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಹೈಕಮಾಂಡ್ ನಾಯಕರು ನೋಡ್ಕೊಳ್ತಾರೆ, ಅವ್ರು ಹೇಗೆ ಹೇಳ್ತಾರೋ ಹಾಗೆ ಕೇಳ್ತೀವಿ. ಇಂಥ ಮಾತುಗಳನ್ನ ಹೇಳೋ ಮೂಲಕ, ಇಂಥ ಹೇಳಿಕೆಗಳನ್ನ ನೀಡೋ ಮೂಲಕ ಹೈಕಮಾಂಡ್ ನನ್ನ ಜೊತೆಗಿದೆ, ಹೈಕಮಾಂಡ್ ನನ್ನ ಬೆನ್ನಿಗೆ ನಿಂತಿದೆ, ಹೈಕಮಾಂಡ್ ಅಭಯ ಹಸ್ತ ನನ್ನ ಮೇಲೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಹೇಳಿಕೆಗಳನ್ನ ಕೊಟ್ಟಂತೆ ಭಾಸವಾಗ್ತಾ ಇತ್ತು. ಅದೇ ಅತಿಯಾದ ಆತ್ಮವಿಶ್ವಾಸ ಎಲ್ಲೋ ಒಂದು ಕಡೆ ಮುಳುವಾಗಿ ಹೋಯ್ತಾ ಅನ್ನುವಂಥ ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಯಾಕಂದ್ರೆ ಹೈಕಮಾಂಡ್ ನಾಯಕರು ಏಕಾಏಕಿಯಾಗಿ ದೆಹಲಿ ಕರೆದ್ರು, ಅನಂತರದಲ್ಲಿ ಮ್ಯಾರಥಾನ್ ಸಭೆಗಳಾದವು, ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡುವಲ್ಲಿ ಒಲವನ್ನ ತೋರಿಸ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಸಿಎಂ ಸಿದ್ದರಾಮಯ್ಯನವರು ಮಾಡಿಕೊಂಡಂತ ಲೆಕ್ಕಾಚಾರಗಳು ತಪ್ಪು ಹೋಯ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಅದರ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ತಮ್ಮ ಕನಸಿನಂತೆ ಸಕ್ಸಸ್ ಆದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾದ್ರೆ ಅವರು ಸಕ್ಸಸ್ ಆಗೋದಕ್ಕೆ ಕಾರಣಗಳೇನು, ಅವರು ಸಕ್ಸಸ್ ಆಗಿದ್ದೆಲ್ಲಿ ಅನ್ನುವಂಥ ಒಂದಷ್ಟು ಪ್ರಶ್ನೆ. ಪದೇ ಪದೇ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ರು, ಸಿಕ್ಕಿದ್ರು, ಸಿಗದೇ ಇದ್ರು, ಕಾದು ತಾಳ್ಮೆ ಪರೀಕ್ಷೆಯನ್ನ ಮಾಡಿದ್ರು ಕೂಡ ಕಾದು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದಕ್ಕೆ ಹೋಗ್ತಾ ಇದ್ರು. ಜೊತೆಗೆ ಕೊಟ್ಟ ಮಾತಿನ ವಿಚಾರವನ್ನ ಪದೇ ಪದೇ ಪ್ರಸ್ತಾಪವನ್ನ ಕೂಡ ಮಾಡ್ತಾ ಇದ್ರು, ನೆನಪಿಸ್ತಾ ಇದ್ರು. ಈ ರೀತಿ ಮಾತುಕತೆ ಆಗಿದೆ ಅನ್ನುವಂಥದ್ದನ್ನ ಕಳೆದ 6 ತಿಂಗಳ ಹಿಂದೆಯಿಂದ ಪ್ರಸ್ತಾಪ ಮಾಡಿದ ನಂತರದಲ್ಲಿ ಅದನ್ನ ಪ್ರಸ್ತಾಪ ಮಾಡಿರುವಂಥ ವಿಚಾರ ಹಾಗೂ ಸಂದರ್ಭ ಇತ್ತಲ್ಲ, ಇದೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ಗೆ ಪ್ಲಸ್ ಆಗ್ತಾ ಹೋಯ್ತು, ಮೈನಸ್ ಆಗುತ್ತೆ ಅಂತ ಭಾವಿಸಲಾಗಿತ್ತು. ಆದರೆ ಅಸಲಿಗೆ ಆ ರೀತಿ ಆಗಿಲ್ಲ.
ಅದರ ಜೊತೆಗೆ ಎಲ್ಲಿಯೂ ಕೂಡ ಅಧಿಕಾರ ಹಂಚಿಕೆಯ ಬಗ್ಗೆ ಮಾತಾಡಿಲ್ಲ, ಸೈಲೆಂಟ್ ಆಗಿದ್ರು. ಕಾಲ ಬರುತ್ತೆ, ಕಾಲ ಬಂದಾಗ ನಿರ್ಧಾರ ಆಗುತ್ತೆ, ಎಲ್ಲದಕ್ಕೂ ಕೂಡ ಸಮಯ ಸಂದರ್ಭ ಕೂಡಿ ಬರುತ್ತೆ ಅನ್ನುವಂಥ ನಿಟ್ಟಿನ ಗಮನಿಸ್ತಾ ಇದ್ದೀವಿ. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅಧಿಕಾರವನ್ನು ಬಿಟ್ಟುಕೊಡ್ತಾರಾ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳಿದ್ವು. ಅದರ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಇದೇ ಅವಧಿಯಲ್ಲಿ ಸಿಎಂ ಆಗೋದಕ್ಕಾಗತ್ತಾ ಅನ್ನುವಂಥ ಕುತೂಹಲ ಕೂಡ ಇದ್ವು. ಸಿದ್ದರಾಮಯ್ಯನವ್ರಿಗೆ ಹಾಗಾದ್ರೆ ಮುಳುವಾಗಿದ್ಯಾವುದು? ಸಿಎಂ ಕುರ್ಚಿ ಉಳಿಸ್ಕೊಳ್ಳುವಲ್ಲಿ ಸಿದ್ದರಾಮಯ್ಯನವರು ಎಡವಿದ್ಯಲ್ಲಿ ಅತಿಯಾದ ಆತ್ಮವಿಶ್ವಾಸವೇ ಹಾಗಾದ್ರೆ ಸಿದ್ದರಾಮಯ್ಯನವರಿಗೆ ಮುಳುವಾಯ್ತಾ? ಹೈಕಮಾಂಡ್ ಬದಲಾವಣೆ ಮಾಡೋದೇ ಇಲ್ಲ ಅನ್ನುವಂಥ ನಂಬಿಕೆಯನ್ನ ಇಟ್ಕೊಂಡಿದ್ರು. ರಾಹುಲ್ ಗಾಂಧಿ ಮೇಲೆ ಸಿದ್ದರಾಮಯ್ಯ ಬಹಳವಾಗಿ ನಂಬಿಕೆಯನ್ನು ಇಟ್ಕೊಂಡಿದ್ರು. ಯಾವುದೇ ಕಾರಣಕ್ಕೂ ಹೈಕಮಾಂಡ್ ನಾಯಕರು ತಮ್ಮನ್ನ ಮಾಡಲಿಕ್ಕಿಲ್ಲ ಅಥವಾ ಬದಲಾಯಿಸೋದಿಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬಂದಂತಿತ್ತು ಸಿಎಂ ಸಿದ್ದರಾಮಯ್ಯ. ಅದೇ ಒಂದ್ ಕಡೆ ಮುಳುವಾಯ್ತಾ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇರೋದು. ಕೌಂಟರ್ ಆಗಿ ಅಸಲಿ ಯಾವುದೇ ತಂತ್ರಗಾರಿಕೆಯನ್ನ ಸಿಎಂ ನಡೆಸೋದಕ್ಕೆ ಹೋಗಿಲ್ಲ. ಒಂದ್ ರೀತಿಯಲ್ಲಿ ಆರಾಮಾಗಿದ್ದಂತೆ ಕಾಣಿಸ್ತಾ ಇತ್ತು ಮೇಲ್ನೋಟಕ್ಕೆ, ಅದೇ ರೀತಿ ಕಂಡು ಬರ್ತಾ ಇತ್ತು. ಅದರ ಜೊತೆಯಲ್ಲಿ ಯಾವತ್ತಾದ್ರೂ ಪ್ರಶ್ನೆ ಕೇಳಿದಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಹೈಕಮಾಂಡ್ ನಾಯಕರು ನೋಡ್ಕೊಳ್ತಾರೆ, ಅವ್ರು ಹೇಗೆ ಹೇಳ್ತಾರೋ ಹಾಗೆ ಕೇಳ್ತೀವಿ. ಇಂಥ ಮಾತುಗಳನ್ನ ಹೇಳೋ ಮೂಲಕ, ಇಂಥ ಹೇಳಿಕೆಗಳನ್ನ ನೀಡೋ ಮೂಲಕ ಹೈಕಮಾಂಡ್ ನನ್ನ ಜೊತೆಗಿದೆ, ಹೈಕಮಾಂಡ್ ನನ್ನ ಬೆನ್ನಿಗೆ ನಿಂತಿದೆ, ಹೈಕಮಾಂಡ್ ಅಭಯ ಹಸ್ತ ನನ್ನ ಮೇಲೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಹೇಳಿಕೆಗಳನ್ನ ಕೊಟ್ಟಂತೆ ಭಾಸವಾಗ್ತಾ ಇತ್ತು. ಅದೇ ಅತಿಯಾದ ಆತ್ಮವಿಶ್ವಾಸ ಎಲ್ಲೋ ಒಂದು ಕಡೆ ಮುಳುವಾಗಿ ಹೋಯ್ತಾ ಅನ್ನುವಂಥ ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಯಾಕಂದ್ರೆ ಹೈಕಮಾಂಡ್ ನಾಯಕರು ಏಕಾಏಕಿಯಾಗಿ ದೆಹಲಿ ಕರೆದ್ರು, ಅನಂತರದಲ್ಲಿ ಮ್ಯಾರಥಾನ್ ಸಭೆಗಳಾದವು, ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡುವಲ್ಲಿ ಒಲವನ್ನ ತೋರಿಸ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಸಿಎಂ ಸಿದ್ದರಾಮಯ್ಯನವರು ಮಾಡಿಕೊಂಡಂಥ ಲೆಕ್ಕಾಚಾರಗಳು ತಪ್ಪು ಹೋಯ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಅದರ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ತಮ್ಮ ಕನಸಿನಂತೆ ಸಕ್ಸಸ್ ಆದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾದ್ರೆ ಅವರು ಸಕ್ಸಸ್ ಆಗೋದಕ್ಕೆ ಕಾರಣಗಳೇನು, ಅವರು ಸಕ್ಸಸ್ ಆಗಿದ್ದೆಲ್ಲಿ ಅನ್ನುವಂಥ ಒಂದಷ್ಟು ಪ್ರಶ್ನೆ. ಪದೇ ಪದೇ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ರು, ಸಿಕ್ಕಿದ್ರು, ಸಿಗದೇ ಇದ್ರು, ಕಾದು ತಾಳ್ಮೆ ಪರೀಕ್ಷೆಯನ್ನ ಮಾಡಿದ್ರು ಕೂಡ ಕಾದು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದಕ್ಕೆ ಹೋಗ್ತಾ ಇದ್ರು. ಜೊತೆಗೆ ಕೊಟ್ಟ ಮಾತಿನ ವಿಚಾರವನ್ನ ಪದೇ ಪದೇ ಪ್ರಸ್ತಾಪವನ್ನ ಕೂಡ ಮಾಡ್ತಾ ಇದ್ರು, ನೆನಪಿಸ್ತಾ ಇದ್ರು. ಈ ರೀತಿ ಮಾತುಕತೆ ಆಗಿದೆ ಅನ್ನುವಂಥದ್ದನ್ನ ಕಳೆದ 6 ತಿಂಗಳ ಹಿಂದೆಯಿಂದ ಪ್ರಸ್ತಾಪ ಮಾಡಿದ ನಂತರದಲ್ಲಿ ಅದನ್ನ ಪ್ರಸ್ತಾಪ ಮಾಡಿರುವಂಥ ವಿಚಾರ ಹಾಗೂ ಸಂದರ್ಭ ಇತ್ತಲ್ಲ, ಇದೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ಗೆ ಪ್ಲಸ್ ಆಗ್ತಾ ಹೋಯ್ತು, ಮೈನಸ್ ಆಗುತ್ತೆ ಅಂತ ಭಾವಿಸಲಾಗಿತ್ತು. ಆದರೆ ಅಸಲಿಗೆ ಆ ರೀತಿ ಆಗಿಲ್ಲ. ಅದರ ಜೊತೆಗೆ ಎಲ್ಲಿಯೂ ಕೂಡ ಅಧಿಕಾರ ಹಂಚಿಕೆಯ ಬಗ್ಗೆ ಮಾತಾಡಿಲ್ಲ, ಸೈಲೆಂಟ್ ಆಗಿದ್ರು. ಕಾಲ ಬರುತ್ತೆ, ಕಾಲ ಬಂದಾಗ ನಿರ್ಧಾರ ಆಗುತ್ತೆ, ಎಲ್ಲದಕ್ಕೂ ಕೂಡ ಸಮಯ ಸಂದರ್ಭ ಕೂಡಿ ಬರುತ್ತೆ ಅನ್ನುವಂಥ ನಿಟ್ಟಿನ ಗಮನಿಸ್ತಾ ಇದ್ದೀವಿ. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅಧಿಕಾರವನ್ನು ಬಿಟ್ಟುಕೊಡ್ತಾರಾ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳಿದ್ವು. ಅದರ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಇದೇ ಅವಧಿಯಲ್ಲಿ ಸಿಎಂ ಆಗೋದಕ್ಕಾಗತ್ತಾ ಅನ್ನುವಂಥ ಕುತೂಹಲ ಕೂಡ ಇದ್ವು. ಸಿದ್ದರಾಮಯ್ಯನವ್ರಿಗೆ ಹಾಗಾದ್ರೆ ಮುಳುವಾಗಿದ್ಯಾವುದು? ಸಿಎಂ ಕುರ್ಚಿ ಉಳಿಸ್ಕೊಳ್ಳುವಲ್ಲಿ ಸಿದ್ದರಾಮಯ್ಯನವರು ಎಡವಿದ್ಯಲ್ಲಿ ಅತಿಯಾದ ಆತ್ಮವಿಶ್ವಾಸವೇ ಹಾಗಾದ್ರೆ ಸಿದ್ದರಾಮಯ್ಯನವರಿಗೆ ಮುಳುವಾಯ್ತಾ? ಹೈಕಮಾಂಡ್ ಬದಲಾವಣೆ ಮಾಡೋದೇ ಇಲ್ಲ ಅನ್ನುವಂಥ ನಂಬಿಕೆಯನ್ನ ಇಟ್ಕೊಂಡಿದ್ರು. ರಾಹುಲ್ ಗಾಂಧಿ ಮೇಲೆ ಸಿದ್ದರಾಮಯ್ಯ ಬಹಳವಾಗಿ ನಂಬಿಕೆಯನ್ನು ಇಟ್ಕೊಂಡಿದ್ರು. ಯಾವುದೇ ಕಾರಣಕ್ಕೂ ಹೈಕಮಾಂಡ್ ನಾಯಕರು ತಮ್ಮನ್ನ ಮಾಡಲಿಕ್ಕಿಲ್ಲ ಅಥವಾ ಬದಲಾಯಿಸೋದಿಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬಂದಂತಿತ್ತು ಸಿಎಂ ಸಿದ್ದರಾಮಯ್ಯ. ಅದೇ ಒಂದ್ ಕಡೆ ಮುಳುವಾಯ್ತಾ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇರೋದು. ಕೌಂಟರ್ ಆಗಿ ಅಸಲಿ ಯಾವುದೇ ತಂತ್ರಗಾರಿಕೆಯನ್ನ ಸಿಎಂ ನಡೆಸೋದಕ್ಕೆ ಹೋಗಿಲ್ಲ. ಒಂದ್ ರೀತಿಯಲ್ಲಿ ಆರಾಮಾಗಿದ್ದಂತೆ ಕಾಣಿಸ್ತಾ ಇತ್ತು ಮೇಲ್ನೋಟಕ್ಕೆ, ಅದೇ ರೀತಿ ಕಂಡು ಬರ್ತಾ ಇತ್ತು. ಅದರ ಜೊತೆಯಲ್ಲಿ ಯಾವತ್ತಾದ್ರೂ ಪ್ರಶ್ನೆ ಕೇಳಿದಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಹೈಕಮಾಂಡ್ ನಾಯಕರು ನೋಡ್ಕೊಳ್ತಾರೆ, ಅವ್ರು ಹೇಗೆ ಹೇಳ್ತಾರೋ ಹಾಗೆ ಕೇಳ್ತೀವಿ. ಇಂಥ ಮಾತುಗಳನ್ನ ಹೇಳೋ ಮೂಲಕ, ಇಂಥ ಹೇಳಿಕೆಗಳನ್ನ ನೀಡೋ ಮೂಲಕ ಹೈಕಮಾಂಡ್ ನನ್ನ ಜೊತೆಗಿದೆ, ಹೈಕಮಾಂಡ್ ನನ್ನ ಬೆನ್ನಿಗೆ ನಿಂತಿದೆ, ಹೈಕಮಾಂಡ್ ಅಭಯ ಹಸ್ತ ನನ್ನ ಮೇಲೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಹೇಳಿಕೆಗಳನ್ನ ಕೊಟ್ಟಂತೆ ಭಾಸವಾಗ್ತಾ ಇತ್ತು. ಅದೇ ಅತಿಯಾದ ಆತ್ಮವಿಶ್ವಾಸ ಎಲ್ಲೋ ಒಂದು ಕಡೆ ಮುಳುವಾಗಿ ಹೋಯ್ತಾ ಅನ್ನುವಂಥ ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಯಾಕಂದ್ರೆ ಹೈಕಮಾಂಡ್ ನಾಯಕರು ಏಕಾಏಕಿಯಾಗಿ ದೆಹಲಿ ಕರೆದ್ರು, ಅನಂತರದಲ್ಲಿ ಮ್ಯಾರಥಾನ್ ಸಭೆಗಳಾದವು, ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡುವಲ್ಲಿ ಒಲವನ್ನ ತೋರಿಸ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಸಿಎಂ ಸಿದ್ದರಾಮಯ್ಯನವರು ಮಾಡಿಕೊಂಡಂಥ ಲೆಕ್ಕಾಚಾರಗಳು ತಪ್ಪು ಹೋಯ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಅದರ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ತಮ್ಮ ಕನಸಿನಂತೆ ಸಕ್ಸಸ್ ಆದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾದ್ರೆ ಅವರು ಸಕ್ಸಸ್ ಆಗೋದಕ್ಕೆ ಕಾರಣಗಳೇನು, ಅವರು ಸಕ್ಸಸ್ ಆಗಿದ್ದೆಲ್ಲಿ ಅನ್ನುವಂಥ ಒಂದಷ್ಟು ಪ್ರಶ್ನೆ. ಪದೇ ಪದೇ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ರು, ಸಿಕ್ಕಿದ್ರು, ಸಿಗದೇ ಇದ್ರು, ಕಾದು ತಾಳ್ಮೆ ಪರೀಕ್ಷೆಯನ್ನ ಮಾಡಿದ್ರು ಕೂಡ ಕಾದು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದಕ್ಕೆ ಹೋಗ್ತಾ ಇದ್ರು. ಜೊತೆಗೆ ಕೊಟ್ಟ ಮಾತಿನ ವಿಚಾರವನ್ನ ಪದೇ ಪದೇ ಪ್ರಸ್ತಾಪವನ್ನ ಕೂಡ ಮಾಡ್ತಾ ಇದ್ರು, ನೆನಪಿಸ್ತಾ ಇದ್ರು. ಈ ರೀತಿ ಮಾತುಕತೆ ಆಗಿದೆ ಅನ್ನುವಂಥದ್ದನ್ನ ಕಳೆದ 6 ತಿಂಗಳ ಹಿಂದೆಯಿಂದ ಪ್ರಸ್ತಾಪ ಮಾಡಿದ ನಂತರದಲ್ಲಿ
ಅದನ್ನ ಪ್ರಸ್ತಾಪ ಮಾಡಿರುವಂತ ವಿಚಾರ ಹಾಗೂ ಸಂದರ್ಭ ಇತ್ತಲ್ಲ, ಇದೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ಗೆ ಪ್ಲಸ್ ಆಗ್ತಾ ಹೋಯ್ತು, ಮೈನಸ್ ಆಗುತ್ತೆ ಅಂತ ಭಾವಿಸಲಾಗಿತ್ತು. ಆದರೆ ಅಸಲಿಗೆ ಆ ರೀತಿ ಆಗಿಲ್ಲ. ಅದರ ಜೊತೆಗೆ ಎಲ್ಲಿಯೂ ಕೂಡ ಅಧಿಕಾರ ಹಂಚಿಕೆಯ ಬಗ್ಗೆ ಮಾತಾಡಿಲ್ಲ, ಸೈಲೆಂಟ್ ಆಗಿದ್ರು. ಕಾಲ ಬರುತ್ತೆ, ಕಾಲ ಬಂದಾಗ ನಿರ್ಧಾರ ಆಗುತ್ತೆ, ಎಲ್ಲದಕ್ಕೂ ಕೂಡ ಸಮಯ ಸಂದರ್ಭ ಕೂಡಿ ಬರುತ್ತೆ ಅನ್ನುವಂಥ